ಸಿಎಂ ನೇತೃತ್ವದಲ್ಲಿನ ಸಚಿವ ಸಂಪುಟ ಸಭೆ ಈಗ ಮುಕ್ತಾಯವಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿಯೂ ಕೂಡ ಬಾಣಂತಿಯರ ಸಾವಿನ ವಿಚಾರವೇ ಚರ್ಚೆಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾದಂಥ ವಿಚಾರ ಇವತ್ತಿದ್ದು ಅಂತ ಹೇಳಿದ್ರೆ ಬಾಣಂತಿಯರ ಸಾವು ವಿಚಾರ. ಇದ್ರ ಬಗ್ಗೆ ಚರ್ಚೆಯಾಗಿದೆ. ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರೆ ಕ್ಯಾಬಿನೆಟ್ನಲ್ಲಿ ಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಕೂಡಲೇ ಕ್ರಮ ಜರುಗಿಸಿ ಅಂತ ಹೇಳಿ ಸಚಿವರಿಗೆ ಸಿಎಂ ತಾಕೀತು ಮಾಡಿದ್ದಾರೆ. ಬಾಣಂತಿಯರ ಸಾವು, ಸರಣಿ ಸಾವು ಸಂಬಂಧ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವರಿಂದ. ಇವತ್ತಿಗೆ 5 ಜನ ಸಾವನ್ನಪ್ಪಿದಂತಾಗಿದೆ ಬಾಣಂತಿಯರು. ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಯಾರು ತಪ್ಪಿತಸ್ಥರಿದ್ದಾರೋ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ ಅಥವಾ ಮಾಹಿತಿ ಪ್ರಕಾರ ಈ IV ಫ್ಲೂಯಿಡ್ ಇಂದಲೇ ಬಹುಶಃ ಸಾವನ್ನ ಅಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಯಾಕಂದರೆ ಈ IV ಫ್ಲೂಯಿಡ್ನಲ್ಲೂ ಕೂಡ ವಿಷಕಾರಕ ಅಂಶ ಇದೆ ಅನ್ನುವಂಥದ್ರ ಬಗ್ಗೆ ಈಗಷ್ಟೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಬೆಳಿಗ್ಗೆ ಹೇಳ್ತಾ ಇದ್ರು, ಕೆಲವೊಂದಷ್ಟು ಸ್ಯಾಂಪಲ್ಗಳನ್ನು ಇನ್ನೂ ನಾವು ಲ್ಯಾಬ್ಗೆ ಕಳಿಸಿದ್ವಿ, ಕಂಟೆಂಟ್ ಅದರಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಬಟ್ ಈ ಕಂಟೆಂಟಿಂದಲೇ ಸಾವಾಗಿದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೂಲಂಕಷವಾಗಿ ತನಿಖೆ ನಡೀತಾ ಇದೆ. ಸೊ ಆ ರಿಪೋರ್ಟ್ ಬರಬೇಕು. ಅದಾದ ನಂತರ ನಮಗೆ ನಾವು ಖಂಡಿತವಾಗ್ಲೂ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು. ಹಾಗೆ ಸಿಎಂ ಕೂಡ ಕ್ಯಾಬಿನೆಟ್ಗೂ ಮುಂಚೆ ಮಾತಾಡ್ತಾ ಹೇಳಿದ್ರು, ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಗಂಭೀರವಾಗಿ ತೊಗೊಂಡಿದ್ದೀವಿ ಈ ವಿಚಾರವನ್ನು. ಈಗಾಗಲೇ ಡ್ರಗ್ ಕಂಟ್ರೋಲರ್ ಆಫೀಸರನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ. ಅಕಸ್ಮಾತ್ ತಪ್ಪಿತಸ್ಥರಿದ್ದಾರೆ ಅನ್ನುವಂಥದ್ದು ಗೊತ್ತಾದರೆ ಖಂಡಿತವಾಗ್ಲೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡ್ತಾ ಹೇಳಿದರು, ಈ ಅನಧಿಕೃತವಾಗಿ ಔಷಧಿಗಳು ಮಾರಾಟ ಆಗ್ತಾ ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ಗಳು ಇಲ್ಲದೇ ಅದು ಮಾರಾಟ ಆಗ್ತಾ ಇರುವಂಥದ್ದು, ಮತ್ತು ಏನು ಔಷಧಿಗಳ ಒಂದು ಗುಣಮಟ್ಟವನ್ನು ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದೆಲ್ಲ ಅದನ್ನು ಮತ್ತೆ ಯಾರು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡೋರು ಆ ಘಟಕಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಆ ವರದಿಗಳು ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಅದೇ ಆ ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಮತ್ತು ಎಲ್ಲರೂ. ಯಾಕಂದರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತು ಅದಕ್ಕೆ ಕಟ್ಟುನಿಟ್ಟು ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯಗಳು ಕೂಡ ನೀವು ತೊಗೊಂಬರಬೇಕು ಅಂತ CM ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟಲ್ಲಿ ನಮ್ಮ ಏನು ನಿಗಮ ಇದೆ ನಮ್ಮದು, ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂಥ ವಿಧಿವಿಧಾನಗಳಿದೆ ಅದ್ರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾ ಇದ್ದೀವಿ. ಅದನ್ನು ನಾನು ಆ್ಯಕ್ಚುಲಿ ಅದು 1 ತಿಂಗಳ ಹಿಂದೆ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FDA ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾಯಿದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನು ತೊಗೊಂಬರ್ತೀವಿ. ಸೊ ಏನಂದರೆ ಒಳ್ಳೆಯ ಕಂಪ್ನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು, ಒಳ್ಳೆ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ಈ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮಾಡ್ತಾ ಇದ್ದೀವಿ. ಇಲ್ಲ, ಖಂಡಿತ ಪರಿಹಾರ ಕೊಡೋದ್ರಲ್ಲಿ ನಾವು ಈಗೆಲ್ಲ ವರದಿಗಳೆಲ್ಲ ಬಂದ್ಬಿಡ್ಲಿ ಏನಾಗ್ತದೆ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವಾಗ ಘೋಷಣೆ ಮಾಡಿದರು ಅವರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತೀವಿ. ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ, ಯಾಕಂದರೆ ಆ ಕಂಪ್ನಿ ಕಡೆಯಿಂದ, ಯಾಕಂದರೆ ಇದು ಆ ಕಂಪನಿ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನೂ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ನೋಡಬೇಕಾಗ್ತದೆ. ಅದ್ರ ಬಗ್ಗೆ ಖಂಡಿತ ನಾವು ಕೂಡ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ.